ಆತ್ಮೀಯರೇ, ಈಗ ನೀವು ಇಲ್ಲಿ ನೋಡುತ್ತಿರುವಂತಹ ತಿಂಡಿ ಮೈಸೂರು ಪಾಕ್. ಅಡಿಗೆಯವರೊಟ್ಟಿಗೆ ಸೇರಿ ನಾನು ಶಾಲಾ ವಿದ್ಯಾರ್ಥಿಗಳಿಗಾಗಿ ಈ ಮೈಸೂರು ಪಾಕನ್ನು ತಯಾರಿಸುತ್ತಾ ಇದ್ದೇನೆ. ಅಂಗಡಿಯಿಂದ ತಂದರೂ ನಡೆಯುತ್ತದೆ, ಆದರೆ ಅದು ಬೆಲೆ ಜಾಸ್ತಿ ಇರುತ್ತದೆ. ಅಷ್ಟೇ ಅಲ್ಲದೆ ಬೆಲೆ ಕೊಡ್ಬೋದು, ಆದರೆ ಇದರಲ್ಲಿ ತಾಯಿಯ ಒಂದು ಪ್ರೀತಿ ಇರುತ್ತದೆ. ಎಲ್ಲ ಪ್ರೀತಿಯಿಂದ ಅಡುಗೆ ಮಾಡಿದ್ದನ್ನು ಬಡಿಸಿದರೆ ಅದರ ಖುಷಿನೇ ಬೇರೆ. ಅದಕ್ಕಾಗಿ ನಾನು ಮಕ್ಕಳಿಗೆ ಪ್ರೀತಿಯಿಂದ ಈ ಒಂದು ಮೈಸೂರು ಪಾಕನ್ನು ಮಾಡಿ ಬಡಿಸ್ತಾ ಇದ್ದೇನೆ. ಈ ಥರ ಹೊಸ ಹೊಸ ತಿಂಡಿಗಳನ್ನು ಮಾಡಿ ಬಿಡಿಸುವುದು ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸಲು ಹಾಗೂ ಮಕ್ಕಳು ಶಾಲೆ ಬಿಡುವುದನ್ನು ತಡೆಯಲು ಕೈಗೊಂಡ ಕ್ರಮಗಳಲ್ಲಿ ಇದು ಒಂದು ಅಂತಲೇ ಹೇಳಬಹುದು. ನೋಡಿ, ಇಷ್ಟು ಚೆನ್ನಾಗಿ ಮೈಸೂರು ಪಾಕ್ ರೆಡಿಯಾಗಿದೆ. ಮಾರನೇ ದಿನ ಮಕ್ಕಳು ಇವುಗಳನ್ನು ಇಷ್ಟೊಂದು ಖುಷಿಯಿಂದ ಸವಿಯುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಮಕ್ಕಳು ಶಾಲೆ ಬಿಡುವುದನ್ನು ತಪ್ಪಿಸಲು ನಾವು ಅನಿಯಮಿತ ಮಕ್ಕಳ ಮನೆಗೆ ಹೋಗಿ ಅವರ ಮನವೊಲಿಸಿ ಕರೆದುಕೊಂಡು ಬರುತ್ತೇವೆ. ಪಾಲಕರಿಗೆ ತಿಳಿ ಹೇಳುತ್ತೇವೆ. ಇನ್ನು ಇದು ಈಗ ನೀವು ಮುಂದೆ ನೋಡ್ತಿರುವಂತಹ ತಿಂಡಿ ಬಾಲುಷಾ. ಈ ಬಾಲುಷಾ ನೋಡಿ, ಇದನ್ನು ಸಹಿತ ನಾವು ಶಾಲೆಯಲ್ಲೇ ತಯಾರಿಸಿದ್ದು ಶಾಲಾವಧಿ ನಂತರ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನಾನೇ ನನ್ನ ಸ್ವಂತ ಖರ್ಚಿನಲ್ಲಿ ತಂದಿದ್ದು. ಮಕ್ಕಳಿಗೆ ವಿಶೇಷ ತಿಂಡಿಗಳನ್ನು ನಾನು ನನ್ನ ಮನೆ ಮಕ್ಕಳಿಗೆ ಬಡಿಸುವಂತೆ ಶಾಲಾ ಮಕ್ಕಳಿಗೂ ಬಡಿಸಬೇಕು ಎನ್ನುವುದು ನನ್ನ ಮಹದಾಸೆ. ಅದಕ್ಕಾಗಿ ಶಾಲಾವಧಿ ಪೂರ್ವ, ಹೆಚ್ಚಾಗಿ ಶಾಲಾವಧಿ ನಂತರವೇ ಇಂಥ ತಿಂಡಿಗಳನ್ನು ಮಾಡಿಟ್ಟು ನಾವು ಮನೆಗೆ ಹೋಗೋದು. ಮಾರನೇ ದಿನ ಇದು ಮಧ್ಯಾಹ್ನದ ಬಿಸಿ ಊಟದ ಜೊತೆಗೆ ಅದನ್ನು ಮಕ್ಕಳಿಗೆ ಕೊಡುವುದನ್ನು ರೂಢಿ ಮಾಡಿದ್ದೇವೆ. ಉತ್ತಮವಾದ ಹಾಗೂ ಶುದ್ಧವಾದ ಶುಚಿಯಿಂದ ಕೂಡಿದಂತಹ ಈ ಒಂದು ತಿಂಡಿಗಳನ್ನು ನೋಡಿ ನಾವು ಶಾಲೆಯಲ್ಲೇ ತಯಾರಿಸಿದ್ದೇವೆ ಹಾಗೂ ಅದನ್ನು ಮಕ್ಕಳು ಎಷ್ಟು ಖುಷಿಯಿಂದ ಸವಿಯುತ್ತಿದ್ದಾರೆ. ಹೀಗೆ ನಾವು ನಾಳೆ ಕೊಡುವ ತಿಂಡಿಯ ಬಗ್ಗೆ ಇವತ್ತು ಹೇಳಿದರೆ ಯಾವುದೇ ಮಕ್ಕಳು ಶಾಲೆ ತಪ್ಪಿಸೋದೇ ಇಲ್ಲ. ಇನ್ನು ಮತ್ತೆ ಮಕ್ಕಳು ಶಾಲೆ ತಪ್ಪಿಸೋದನ್ನು ಬಿಡೋದಕ್ಕೆ ಹಾಗೂ ದಾಖಲಾತಿಯನ್ನು ಹೆಚ್ಚು ಮಾಡೋದಕ್ಕೆ ನಾವು ಕೈಗೊಂಡಂತಹ ಕ್ರಮಗಳಲ್ಲಿ ಅಂಗನವಾಡಿ ಶಿಕ್ಷಕರೊಂದಿಗೆ ಸಮಾಲೋಚಿಸಿ 1ನೇ ತರಗತಿಗೆ ನಮ್ಮ ಶಾಲೆಗೆ ಮಕ್ಕಳನ್ನು ಕಳುಹಿಸುವಂತೆ ಪೋಷಕರಿಗೆ ತಿಳಿಸುವಂತೆ ಅವರಿಗೆ ಕೋರುವುದು. ಅಷ್ಟೇ ಅಲ್ಲದೆ ಶಾಲೆಯ ಎಲ್ಲ ಚಟುವಟಿಕೆಗಳನ್ನು ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿ ನಡೆಯುವಂಥ ಎಲ್ಲ ಚಟುವಟಿಕೆಯುಕ್ತ ಬೋಧನೆ ಆಗಿರ್ಬೋದು, ಆಟ ಆಗಿರ್ಬೋದು, ಅವನ್ನೆಲ್ಲ ಗ್ರೂಪ್ಗಳಿಗೆ ಕಳುಹಿಸುವುದು. ಇನ್ನು ಈಗ ಮುಂದೆ ನೋಡ್ತಿರುವಂಥ ನೀವು ಈ ತಿಂಡಿಯ ಹೆಸರು ಜಾಮೂನು. ಇದು ಶಾಲೆಯಲ್ಲಿ ಬರುವಂತಹ ಹಾಲಿನ ಪೌಡರ್ನಿಂದಲೇ ಮಾಡಿದ್ದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇನ್ನು ನೀವು ಹೇಳ್ಬೋದು ಕಡಿಮೆ ಮಕ್ಕಳಿದ್ದಾರೆ ಮಾಡಬಹುದು ಅಂಥೇಳಿ. ಆದರೆ ನಾನು ಮೊದಲು ಕಾರ್ಯನಿರ್ವಹಿಸುತ್ತಿರುವಂತಹ ಶಾಲೆಯಲ್ಲಿ ಸುಮಾರು 250 ಮಕ್ಕಳಿದ್ದರು. ಅಲ್ಲಿಯೂ ಸಹಿತ ಬಿಸಿ ಊಟದ 4 ಜನ ಒಂದಿಗೆ ಇಂಥ ಒಳ್ಳೆ ತಿಂಡಿಗಳನ್ನು ತಯಾರಿಸಿದ್ದು ಇದೆ. 250 ಇರಲಿ ಅಥವಾ 300 ಇರಲಿ, ಮಾಡುವ ಮನೋಭಾವ ಹೊಂದಿದ್ರೆ ನೋಡಿ ಉತ್ತಮವಾಗಿ ನಾವು ಮಾಡಬಹುದು. ಅತ್ಯುತ್ತಮವಾದ ಶುದ್ಧವಾದ ಶುಚಿಯಾದ ಇಡ್ಲಿ, ಚಟ್ನಿ ಹಾಗೂ ಸಾಂಬಾರ್. ಇದನ್ನು ಕೂಡ ನಮ್ಮ ಮಕ್ಕಳು ತುಂಬ ಖುಷಿಯಾಗಿ ಸವಿದ್ರು. ಅಷ್ಟೇ ಅಲ್ಲದೆ ಶಾಲೆ ತಪ್ಪಿಸೋದನ್ನು ಬಿಡೋದಕ್ಕಾಗಿ ಹಲವಾರು ಸಂಘ ಸಂಸ್ಥೆಗಳೊಂದಿಗೆ ಸಮಾಲೋಚಿಸಿ ಮಕ್ಕಳಿಗೆ ಅವಶ್ಯಕವಿರುವ ಬ್ಯಾಗ್, ನೋಟ್ಬುಕ್, ಲೇಖನ ಸಾಮಗ್ರಿಗಳನ್ನು ಕೊಡುವಂತೆ ಅವರ ಮನವೊಲಿಸುವುದು. ಅಷ್ಟೇ ಅಲ್ಲದೆ ಅನಿಯಮಿತವಾಗಿ ಇರ್ತಕ್ಕಂಥ ಮಕ್ಕಳನ್ನು ಮನೆಗೆ ಹೋಗಿ ಜೊತೆಗೇ ನಮ್ಮ ಗಾಡಿ ಅಥವಾ ಸ್ಕೂಟಿ ಮೇಲೆ ಕರೆದುಕೊಂಡು ಬರುವುದು. ಹೀಗೆ ನೋಡಿ ಇಷ್ಟು ಚೆನ್ನಾಗಿ ಈ ಇಡ್ಲಿಗಳು ಆಗಿವೆ. ಅದನ್ನು ಮಕ್ಕಳು ಎಷ್ಟು ಖುಷಿಯಿಂದ ಸವಿಯುತ್ತಿದ್ದಾರೆ ಅಂತ ನಾನು ನೋಡಿ. ಇನ್ನು ಮಕ್ಕಳಿಗೋಸ್ಕರ ರವೆ ಉಂಡೆ. ಯಾವಾಗಲೂ ಸಿರಾ ತಿಂದು ಮಕ್ಕಳು ಅದನ್ನು ತಿನ್ನಲು ಬೇಡ ಅನ್ನೋದರಿಂದ ಇದು ಒಂದು ವಿಶೇಷ ರೀತಿಯಲ್ಲಿ ಮಕ್ಕಳಿಗಾಗಿ ರವೆ ಉಂಡೆಯನ್ನು ತಯಾರಿಸಿದೆವು.
ಮಕ್ಕಳು ಖುಷಿಯಿಂದ ತಿಂದರು. ಇನ್ನು ಮಕ್ಕಳಿಗಾಗಿ ಮತ್ತೊಂದು ವಿಶೇಷ ತಿಂಡಿ ಸ್ವೀಟ್ ಬೂಂದಿ ಹಾಗೂ ಮಸಾಲ ರೈಸ್, ಖಾರ ಬೂಂದಿ. ಈ ಥರ ಸ್ವೀಟ್ ಬೂಂದಿ ನೋಡಿ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಿದ್ದೀವಿ. ಇದನ್ನು ಕೇವಲ ಬೂಂದಿಯನ್ನು ತಂದು ಶಾಲೆಯಲ್ಲಿಯೇ ಇದನ್ನು ಸಿಹಿ ಬೂಂದಿಯಾಗಿ ಪರಿವರ್ತಿಸುತ್ತಿರುವುದು. ಇನ್ನು ಮುಂದಿನ ತಿಂಡಿ ಮಕ್ಕಳಿಗಾಗಿ ಕುರ್ಮಾ ಪುರಿ, ಬಾಸುಂದಿ ಹಾಗೂ ಇನ್ನು ಮೊಸರನ್ನ. ಬೇಸಿಗೆಯಲ್ಲಿ ಮಕ್ಕಳಿಗಾಗಿ ಇದನ್ನು ಮೇಲಿಂದ ಮೇಲೆ ನೀಡ್ತಾ ಇರೋದು. ಮಕ್ಕಳು ಬಹಳ ಖುಷಿಯಿಂದ ಈ ಒಂದು ಮೊಸರನ್ನವನ್ನು ಸವಿದು ಹೊಟ್ಟೆಯನ್ನು ತಣ್ಣಗಾಗಿಸಿಕೊಂಡು ಅತ್ಯುತ್ತಮವಾದ ಪಾಠ ಬೋಧನೆಯಲ್ಲಿ ತೊಡಗುವರು. ನೋಡಿ, ಪಾಕಕಲೆಯಲ್ಲಿ ಅತಿಯಾದ ಆಸಕ್ತಿ ಹೊಂದಿರುವ ನಾನು ಶಾಲಾವಧಿ ಪೂರ್ವ ಅಥವಾ ನಂತರ ಮಕ್ಕಳ ಇಷ್ಟದ ತಿಂಡಿಗಳಾದ ಖಾಜಾ, ಬಾಲುಷಾ, ಜಾಮೂನ್, ಪಾನಿಪುರಿ, ವಡಾಪಾವ್, ಪಾವ್ ಭಾಜಿ, ಸಿಹಿ ಬೂಂದಿ, ಚಿವಡ, ಉಂಡೆ, ಮೈಸೂರು ಪಾಕ್, ಕುರ್ಮಾಪುರಿ, ಮಿರ್ಚಿ ಬಜ್ಜಿ, ಈರುಳ್ಳಿ ಬಜ್ಜಿ, ಆಲೂ ಬಜ್ಜಿ, ಪಾಲಕ್ ರೈಸ್, ಮೊಸರನ್ನ, ಇಡ್ಲಿ, ಚಟ್ನಿ, ಸಾಂಬಾರ್ ಇತ್ಯಾದಿಗಳನ್ನು ಮಾಡಲು ಅಡಿಗೆಯವರಿಗೆ ಮಾರ್ಗದರ್ಶನ ಹಾಗೂ ಸಹಾಯ ಮಾಡುತ್ತೇನೆ. ಈಗ ನೀವು ನೋಡುತ್ತಿರುವ ತಿಂಡಿ ಭೇಲ್. ಇದು ಮಕ್ಕಳಿಗೆ ಹೊಸ ವರ್ಷಕ್ಕಾಗಿ ನಾವು ಮಾಡಿದ ಭೇಲ್. ಭೇಲ್ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ಲರೂ ಇಷ್ಟಪಟ್ಟು ಇದನ್ನು ತಿಂತಾರೆ. ಇದು ಮಹಾರಾಷ್ಟ್ರೀಯನ್ ಸ್ಟ್ರೀಟ್ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ಮಕ್ಕಳು ಬಹಳ ಇಷ್ಟದಿಂದ ಈ ಒಂದು ಭೇಲನ್ನು ತಿಂದರು. ಹಾಗೆ ನಾವು ಶಾಲೆಯಲ್ಲಿ ಮಾಡುವುದು ಏನೆಂದರೆ, ಇಂದು ಮಕ್ಕಳಿಗೆ ನಾಳೆ ಮಾಡುವ ತಿಂಡಿಯ ಬಗ್ಗೆ ಹೇಳಿದರೆ ಮಕ್ಕಳು ಖುಷಿಯಿಂದ ನಾಳೆ ಶಾಲೆಗೆ ಬರ್ತಾರೆ, ಶಾಲೆಯನ್ನು ತಪ್ಪಿಸೋದೇ ಇಲ್ಲ. ಇದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಕೆಲವು ಸಲ ಸ್ವಖುಷಿಯಿಂದ ಶಾಲಾ ಚಟುವಟಿಕೆಯನ್ನು ಮೆಚ್ಚಿ ಪಾಲಕರೇ ನೀಡಿದ್ದು ಇದೆ. ನಾನು ನನ್ನ ಸ್ವಂತ ಖರ್ಚಿನಲ್ಲಿ ಮಾಡಿಸಿದ್ದೇನೆ. ಇನ್ನು ಮುಖ್ಯೋಪಾಧ್ಯಾಯರು ಕೂಡ ಬಿಸಿ ಊಟದಲ್ಲಿ ಬದಲಾವಣೆಗಾಗಿ ತಂದು ಕೊಡುತ್ತಾರೆ. ಇದರಿಂದ ಮಕ್ಕಳು ಬಹಳ ಖುಷಿಯಿಂದ ವಿಶೇಷ ಭೋಜನವನ್ನು ಸವಿದು ವಿಶೇಷವಾಗಿ ಅಧ್ಯಯನದಲ್ಲಿ ತೊಡಗುತ್ತಾರೆ.